ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಾವೆಲ್ಲ ಕಳೆದ 1 ತಿಂಗಳಿಂದ ಜಗತ್ತಿನ ಬಲ್ಲವರ ಮಾತುಗಳನ್ನು ಮೆಲುಕು ಹಾಕಿವೆ. ಆ ಮಾತುಗಳಲ್ಲಿ ಎಂಥ ಸವಿ, ಎಂಥ ಬೆಳಕು. ಆದ್ದರಿಂದಲೇ ಒಬ್ಬರು ಶರಣರು ಹೇಳ್ತಾರೆ, ಎಷ್ಟು ಚಲೋ ಮಾತು ಹೇಳ್ತಾರೆ, ಮಾತಿನ ಬಗ್ಗೆ ಮಾತು ಹೇಳ್ತಾರೆ. ಜೇಡರ ದಾಸಿಮಾರ್ಯರು ತಾವು ಹೆಸರ ಕೇಳಿದಿರಿ. ಬಹಳ ದೊಡ್ಡ ಜ್ಞಾನಿಗಳು. ಅವರು ಕಾಯಕ ಮಾಡ್ತಾ ಇರೋದು ಬಟ್ಟೆಯನ್ನು ನೇಯೋದು, ಬಟ್ಟೆ ನೇಯೋದು. ತಮ್ಮ ಜೀವನದ ತುಂಬ ಆ ಕೆಲಸ ಮಾಡಿದರು. ಅವರು ಬರೇ ಬಟ್ಟೆ ನೇಯಲಿಲ್ಲ, ಇನ್ನೊಂದು ಬಟ್ಟೆಯನ್ನು ನೇಯ್ದರು. ಅದು ಬಾಳ ಬಟ್ಟೆ. ಬದುಕನ್ನೋದೇ ಒಂದು ಸುಂದರವಾದ ಬಟ್ಟೆ. ಹಾಸು ಹಾಕಿರ್ತಾರೆ, ಹೊಕ್ಕು ಹಾಕ್ತಾ ಇರ್ತಾರೆ, ಎಳೆ 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 ಕೂಡಿಸ್ತಾ ಹೋಗ್ತಾರೆ. ಆವಾಗ ಒಂದು ಬಟ್ಟೆ ತಯಾರಾಗ್ತದೆ. ಬಟ್ಟೆಯ ಕಿಮ್ಮತ್ತ ಎದರ ಮ್ಯಾಗ ಅವಲಂಬಿಸಿದೆ ಅಂದರೆ, ಎಳೆಗಳು ತಪ್ಪಬಾರದು, ಎಳೆಗಳು ಹರಿಬಾರದು, ಎಳೆಗಳು ಹೊಲಸಾಗಬಾರದು. ಆಗ ಬಟ್ಟೆ ತಯಾರಾಗಬೇಕು. ಆವಾಗ ಆ ಬಟ್ಟೆಗೆ ಬೆಲೆ ಬಹಳ ಬರ್ತದೆ. ಬಟ್ಟೆ ನೇಯ್ದೇವಿ, ಆದರೆ ಎಳೆಗಳು ಅಲ್ಲಲ್ಲಿ ಹರಿದು ಹೋಗಿದ್ರೆ, ಎಳೆಗಳು ಹೊಲಸಾಗಿದ್ದರೆ ಆ ಬಟ್ಟೆಗೆ ಕಿಮ್ಮತ್ತ ಬರೋದಿಲ್ಲ. ಹಾಗೇ ನಮ್ಮ ಜೀವನ ಅನ್ನೋದೊಂದು ಬಟ್ಟೆ. ಇದು ಒಂದು ಬಟ್ಟೆ. 100 ವರ್ಷ ಇದು ಹಾಸು. ಏನು ಕ್ಷಣ 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 ನಾವು ಬದುಕ್ತೇವಲ್ಲ, ಈ ಕ್ಷಣದ ಬದುಕೇ ಹೊಕ್ಕು. ಇದು ಪ್ರತಿಯೊಂದು ಕ್ಷಣವನ್ನು ನಾವು ಕಾಳಜಿಯಿಂದ ಬಳಸಬೇಕಾಗ್ತದೆ. ಪ್ರತಿ ಕ್ಷಣ ನಾವೊಂದು ಚಲೋ ಕೆಲಸ ಮಾಡಬೇಕು, ಒಂದು ಚಲೋ ಮಾತು ಆಡಬೇಕು, ಒಂದು ಒಳ್ಳೆಯ ವಿಚಾರ ಮಾಡಬೇಕು. ಪ್ರತಿ ಕ್ಷಣ ಆ ಬಳಿಕ ಒಂದಿಷ್ಟು ಬದುಕಿನಲ್ಲಿ ಕಳೆ ಬರೋದಕ್ಕಾಗಿ ಪ್ರಸನ್ನತಾ ಇರಬೇಕು. ಹಾಗಿತ್ತು ಅಂದರೆ ನಮ್ಮ ಬಾಳ ಬಟ್ಟೆ ಬೆಲೆ ಬಾಳುತ್ತದೆ. ಅದಕ್ಕೆ ಜೇಡರ ದಾಸಿಮಾರ್ಯರು ಹೇಳ್ತಾರೆ, ನಾವು ಹೆಂಗೆ ನಮ್ಮ ಬಾಳ ಬಟ್ಟೆ ಹೆಣಿಬೇಕು, ಅದು ನೇಯಬೇಕು ಅಂದರೆ, ನಮ್ಮ ಬಾಳಿನ ಬಟ್ಟೆಯನ್ನು ದೇವರೇ ಮೆಚ್ಚುಕೋಬೇಕು. ಅಷ್ಟು ಚೆನ್ನಾಗಿ ನಾವು ಬದುಕೋದದೆ. ಅಂಥ ಬದುಕನ್ನು ಸಾಗಿಸಿದವರ ಮಾತುಗಳನ್ನು ಕೇಳೋದದೆ. ಆ ಮಾತಿನ ಬೆಲೆ ಬಹಳ, ಭಗವಂತನೇ ಬಹಳ ಬೆಲೆ. ಕರಿಯನಿತ್ತಡೆವಲ್ಲೆ, ಸಿರಿಯನಿತ್ತಡೆವಲ್ಲೆ, ಹಿರಿದಪ್ಪ ರಾಜ್ಯವಿತ್ತಡೆಯುವಲ್ಲೆ. ಮುಂದೆ ಹೇಳ್ತಾರೆ, ನಿಮ್ಮ ಶರಣರ ಸುಳ್ನುಡಿಯ ಒಂದು ಅರಗಳಿಗೆ ಇತ್ತಡೆ, ನಿಮ್ಮನೆ ಇತ್ತೆ ಕಾಣ ರಾಮನಾಥ. ಎಷ್ಟು ಚಲೋ ಮಾತು ಹೇಳ್ತಾರೆ. ಭಗವಂತನೇ, ನನಗೇನೂ ಕೊಡಬೇಕಾಗಿಲ್ಲ ನೀನು. ಕರಿ ಅಂದ್ರೆ ಆನೆಯ ವೈಭವ ಬೇಡ, ಸಿರಿ ಅಂದರೆ ಸಂಪತ್ತ ನನಗೇನು ನೀನು ಕೊಡಬೇಕಾಗಿಲ್ಲ.
ರಾಜ್ಯ ಅಧಿಕಾರವನ್ನು ಸಹಿತ ನಾನು ಬಯಸೋದಿಲ್ಲ. ಭಗವಂತನೇ, ಎಲ್ಲದಕ್ಕಿಂತ ಮಹತ್ವ ನನಗೆ ಒಂದು ವಸ್ತುವನ್ನು ಕೊಡು. ಅದು ಏನು ಅಂದರೆ ಒಂದು ಕ್ಷಣ ನಿಮ್ಮನ್ನ ಪ್ರೀತಿಸಿದಂಥ, ನಿಮ್ಮನ್ನ ಅರಿತುಕೊಂಡಂಥ, ನಿಮ್ಮನ್ನ ಅನುಭವಿಸಿದಂಥ ಮಹಾನುಭಾವರದಾರಲ್ಲ, ಅವ್ರ ಮಾತು ಒಂದು ಅರ್ಧ ಕ್ಷಣ ಕೇಳಕ್ಕೆ ಕೊಟ್ಟರೆ ಸಾಕು. ಹೇಳಿ, ನಿಮ್ಮ ಶರಣರ ಸುಳ್ನುಡಿಯ ಒಂದು ಅರಗಳಿಗೆ ಇತ್ತಡೆ ನಿಮ್ಮನೇ ಇತ್ತೆ ಕಾಣ ರಾಮನಾಥ. ಪರಮಾತ್ಮನೇ, ದೇವನೇ, ನಿನ್ನೂ ನೀನು ಕೊಡಬೇಕಾಗಿಲ್ಲ, ನಿನ್ನನ್ನು ನಾನು ಬಯಸೋದಿಲ್ಲ. ಮಾತು ಛಲೋ ಸಾಕು. ಒಂದು ಛಲೋ ಮಾತು ನೀನು ನನಗೆ ಕೊಡೋದಾದರೆ ನಿನ್ನನ್ನೇ ಕೊಟ್ಟ ಹಾಗೆ. ನಿಮ್ಮ ಶರಣರ ಒಂದು ಮಾತು ಕೇಳಕ್ಕೆ ಸಿಕ್ಕರೆ ಸಾಕು, ನನ್ನ ಜೀವನ ಸಾರ್ಥಕವಾಗ್ತದೆ. ನನಗೆ ಯಾವ ವಸ್ತುಗಳು ಭಗವಂತನೇ ಬೇಕಿಲ್ಲ. ಎಷ್ಟು ಮಹತ್ವ ಕೊಟ್ಟ. ಬಲ್ಲವರ ಮಾತುಗಳಿಗೆ ಎಂಥ ಮಹತ್ವ ಕೊಟ್ಟಾರ. 900 ವರ್ಷಗಳ ಹಿಂದೆ, ಅದಕ್ಕಿಂತಲೂ ಹಿಂದೆ 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 ಹೋದರೆ ಸಾವಿರಾರು ವರ್ಷಗಳ ಹಿಂದೆ ಮಾತು ಅಂದರೆ ಏನು? ಶಬ್ದ ಬ್ರಹ್ಮ. ಅಷ್ಟದಕ್ಕೆ ಸಾಮರ್ಥ್ಯ, ಅಷ್ಟದಕ್ಕೆ ಶಕ್ತಿ. ಅದು ನಮ್ಮ ಬದುಕನ್ನು ರೂಪಿಸ್ತದೆ. ನಮ್ಮ ಬದುಕಿನಲ್ಲಿರುವಂಥ ಕಸವನ್ನು ತೆಗೆದು ಹಾಕ್ತದೆ. ಬದುಕನ್ನು ಅದು ಮಧುರಗೊಳಿಸ್ತದೆ. ಅಷ್ಟೇ ಅಲ್ಲ, ಬದುಕಿನೊಳಗೆ ಬೆಳಕನ್ನು ಕೊಡ್ತದೆ. ಅಂಥ ಮಾತು ಅದು. ಅದಕ್ಕೆ ವಚನ, ಮಂತ್ರ, ಅಭಂಗ ಅಂತ ಎಲ್ಲ ಕರೆದ. ಎಂಥೆಂಥ ಸುಂದರ ಸುಂದರ ಮಾತುಗಳು ಈ ಜಗತ್ತಿನಲ್ಲಿ ಅದಾವ. ನಾವು ದುಡಿಬೇಕು, ಮಸ್ತಾಗಿ ಗಳಿಸಬೇಕು, ಸುಂದರ ಮನೆ ಕಟ್ಕೋಬೇಕು, ಮನೆ ತುಂಬ ಜನ ಇರಬೇಕು, ಸಂಪತ್ತ ಕೊರತೆ ಆಗದಷ್ಟಿರಬೇಕು. ಆದರೆ ಗೊತ್ತಿರಲಿ, ಇಷ್ಟೆಲ್ಲ ಇದ್ರೂ ಆಗೋದಿಲ್ಲ. ಮನೆ ಸ್ವಚ್ಛ ಇರಬೇಕು. ಮನೆಯೊಳಗೆ ಎಲ್ಲ ಸುಂದರವಾದ ವಾತಾವರಣ ಇರಬೇಕು. ಹಾಸಿರಬೇಕು, ಒಂದು ಬುಟ್ಟಿ ಇಟ್ಟಿರಬೇಕು, ಅದರಲ್ಲಿ ಮಲ್ಲಿಗೆಯ ಹೂಗಳಿರಬೇಕು, ಒಂದು ಜ್ಯೋತಿ ಹೊಳಿತಿರಬೇಕು. ಹೌದಲ್ಲ ಹೇಳಿ? ಇಷ್ಟೆಲ್ಲ ಇತ್ತು ಅಂದ್ರೆ ಒಂದು ಮನೆಗೆ ಶೋಭೆ ಬರ್ತದೆ. ಹಾಗೆ ಬದುಕಿನಲ್ಲಿ ಏನೆಲ್ಲ ಗಳಿಸಿದರೇನೋ ಒಂದಿಷ್ಟು ಬೆಳಕ, ಮಧುರ ಮಾತು. ಎಂಥ ಮಾತಿಗೆ ಅಷ್ಟು ಬೆಲೆ ಕೊಟ್ಟರು, ಅಷ್ಟು ಬೆಲೆ. ಬಸವಣ್ಣನವರು ಸಾವಿರಾರು ಮಾತುಗಳನ್ನಾಡಿದರು. ಅಲ್ಲಮ ಪ್ರಭುಗಳಾಡಿದರು. ಏನು ಹೆಣ್ಣು ಮಕ್ಕಳು ಎಷ್ಟು ಜನ ಮಾತುಗಳನ್ನಾಡಿ ಹೋದರು ಅಲ್ಲವೇನು? ಇಲ್ಲೇ ನಿಮ್ಮ ಸಮೀಪದಲ್ಲಿ ಎಷ್ಟು ಜನ ಸಾಧು ಸಂತರಾಗಿ ಹೋದರು. ಗೋವಿಂದ ಭಟ್ರಾಗಿ ಹೋದರು, ಇಲ್ಲೇ ಶರೀಫ ಶಿವಯೋಗಿಗಳಾಗಿ ಹೋದರು. ಎಷ್ಟು ಜನ ಸುತ್ತಮುತ್ತ ಊರೂರಿಗೆಲ್ಲ ಎಂಥೆಂಥ ಸುಂದರ ಮಾತುಗಳನ್ನು ಬಿಟ್ಟು ಹೋಗ್ಯಾರ ಹೇಳಿ. ನಮ್ಮ ದೇಶ ಜಗತ್ತೇನಾದರೂ ಶ್ರೀಮಂತ ಆಗಿದ್ರೆ ಬಲ್ಲವರ ಮಾತುಗಳಿಂದ ಶ್ರೀಮಂತ ಆಗ್ಯದ. ಅಂಥ ಮಾತುಗಳನ್ನು ನಾವು ಕೇಳೋದಷ್ಟೇ ಅಲ್ಲ, ಸುಮ್ಮನೆ ಮಾತಾಡ್ಕೋತಿರೋದು, ಮೆಲುಕು ಹಾಕ್ಕೋತಿರೋದು. ಅದಕ್ಕೆ ಮಂತ್ರ ಅಂತ ಕರೆದರು. ಏನು ಬೇಡ, ಜಗತ್ತು ಹೇಗಾದರೂ ಇರಲಿ, ನನ್ನ ನಾಲಿಗೆಯ ಮೇಲೆ ಒಂದು ಛಲೋ ಮಾತು ಇರಲಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ.
ಅಂಥ ಮಾತುಗಳನ್ನು ಅವರು ಆಡಿ ಹೋದರು. ಅಂಥ ಮಾತುಗಳನ್ನು ನಾವು ಮೆಲುಕು ಹಾಕಿದೇವಿ 1 ತಿಂಗಳ ಕಾಲ. ಅಂಥವರು ಬೇರೆ ಬೇರೆ ಜಗತ್ತಿನಲ್ಲಿ ಯಾರು ದೊಡ್ಡವರಾಗಿ ಹೋದರೋ ಅವರಲ್ಲಿ ಕೆಲವರ ಮಾತುಗಳನ್ನು ಸುಮ್ಮನೆ ನಾವು ಮೆಲುಕು ಹಾಕೋತ ಬಂದೇವಿ. ಎಷ್ಟು ಇದೇನು ಕೊಡೋದಲ್ಲ, ತಗೊಳ್ಳೋದಲ್ಲ. ಮಾತೆಂಬುದು ಜ್ಯೋತಿರ್ಲಿ, ನಮ್ಮ ಮನಸ್ಸನ್ನು ಬೆಳಗ್ತದೆ. ಅಂಥ ಮಾತುಗಳನ್ನು ನಾವೆಲ್ಲ ಕೇಳೋದು ಒಂದಿಷ್ಟು. ದಿನಾಲೂ ಎದ್ದ ಬಳಕ ಒಂದು ಸುಂದರ ಮಾತು, ಏನೂ ಬೇಡ, ಒಂದು ಛಲೋ ಮಾತು ನೆನಪ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸಿದರೆ ಬದುಕು ಏನಾಗ್ತದೆ? ಮಧುರ ಆಗ್ತದೆ. ಅಷ್ಟೇ ಅಲ್ಲ, ಆನಂದವನ್ನು ಕೊಡ್ತದೆ. ಬೇಕು ಮಾತು ಬಿಟ್ಟರೆ ಬೇರೆ ಮನಸ್ಸನ್ನು ಸ್ವಚ್ಛ ಮಾಡುವ ಮಾರ್ಗ ಯಾವುದು? ವಿಧಾನ ಯಾವುದು? ಬರೀ ಒಂದು ಸಣ್ಣ ಮಾತು ಅಲ್ಲವೇನು? ಅದಕ್ಕೆ ಬಸವಣ್ಣ ಹೇಳಿದರು, ಏನೂ ಮಾಡಬೇಡಿ, ನೀವು ಒಳ್ಳೆಯದು ಒಂದು ಮಾತನಾಡಿ ಸ್ವರ್ಗ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಎಷ್ಟು ಛಲೋ ಹೇಳಿ. ಛಲೋದೊಂದು ಮಾತನಾಡಿ ಬಿಟ್ರೆ ಈ ಜಗತ್ತಿನಲ್ಲಿ ಸ್ವರ್ಗ ತಯಾರಾಗ್ತದೆ. ಛಲೋದೊಂದು ಮಾತನಾಡದೇ ಇದ್ದರೆ ನಾವು ಇರುವಲ್ಲಿಯೇ ನರಕ ತಯಾರಾಗ್ತದೆ. ಆದ್ದರಿಂದ ನಮ್ಮ ಬದುಕನ್ನು ಸ್ವರ್ಗಮಯ ಮಾಡೋದಿತ್ತು ಅಂದರೆ ಛಲೋ ಮಾತುಗಳನ್ನು ಆಡೋದು ಬಹಳ ಮಹತ್ವದ್ದು. ಇಂಥ ಮಾತುಗಳನ್ನು ನಾವೇನು ಜಗತ್ತಿನಲ್ಲಿ ಕಾಣ್ತೇವೆ. ಈ ಮಾತನಾಡಿದವರು ಯಾರಿದ್ದರೆ ಏನು ಹೇಳಿ? ಛಲೋ ಮಾತನಾಡುವ ಮನುಷ್ಯ ಯಾರಾದರೇನು? ಭಾರತೀಯ ಇರಬಹುದು, ಪಾಶ್ಚಿಮಾತ್ಯ ಇರಬಹುದು, ಹಿಂದಿನವರೇ ಇರಬಹುದು, ಮುಂದಿನವರೇ ಇರಬಹುದು. ಮಾತು ಒಂದು ಸುಂದರ, ಅದೊಂದು ಪುಷ್ಪ ಇದ್ದ ಹಾಗೆ. ಇಂಥ ಮಾತಿನಿಂದಲೇ ಎಲ್ಲ ಕಟ್ಟೋದದ, ಜಗತ್ತನ್ನು ಬದುಕನ್ನು ಕಟ್ಟೋದದೆ. ಆದ್ದರಿಂದ ಮಾತಿಗೆ ಮಂತ್ರ ಅಂತ ನಾವು ಕರಿತೇವೆ. ಇಂಥ ಮಂತ್ರ ರೂಪವಾದ ಮಾತುಗಳನ್ನು ನಮ್ಮ ಎದೆಯೊಳಗೆ ಇಟ್ಟುಕೊಳ್ಳೋದು. ಅಲ್ಲೇ ಇಡೋ. ಎಂಥ ಸಾದಾ ಒಂದು 4 ಮಾತುಗಳು, ಅವೇನು ಬಹಳ ದೊಡ್ಡವಲ್ಲ, ಸಣ್ಣ 4 ಮಾತುಗಳು. ಋಷಿಗಳು ಹೇಳ್ತಾರೆ ಅವಾಗ ಹಿಂದೆ 4 ಮಾತು. ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾಯಾತ್ ಮಾ ಪ್ರಮದಃ. ಎಷ್ಟು ಛಲೋ ಮಾತು. ಏನೂ ಮಾಡಬೇಡ, ಒಂದು 4 ಮಾಡು ಅಂದ್ರು. ಮೊದಲನೇದ್ದು ಸತ್ಯಂ ವದ. ದೇವರಂದ್ರೆ ಸತ್ಯ, ನೀನು ಸತ್ಯವನ್ನು ಪ್ರೇಮಿಸು, ದೇವನನ್ನು ಪ್ರೀತಿಸು, ಸತ್ಯವನ್ನು ಪ್ರೀತಿಸು. ಈ ಜಗತ್ತದಲ್ಲ, ಇದೇ ಅದ್ಭುತವಾದ ದೃಶ್ಯ ಸತ್ಯ. ಇದನ್ನು ಪ್ರೀತಿಸು ಮನುಷ್ಯನೇ. ಈ ಭೂಮಿಯನ್ನು ಪ್ರೇಮ ಮಾಡು, ಈ ವೃಕ್ಷಗಳನ್ನು ಪ್ರೀತಿಸು, ಈ ಮಳೆ ಗಾಳಿ ಬಿಸಿಲು ಎಲ್ಲವನ್ನ ಪ್ರೀತಿಸು. ಜಗತ್ತು ನಿಸರ್ಗವನ್ನು ಪ್ರೀತಿಸು. ನಿಸರ್ಗವೇ ಪ್ರತ್ಯಕ್ಷ ದೇವರು. ಇದು ಸತ್ಯ ದೇವರು, ಕಣ್ಣಿಗೆ ಕಾಣುವ ದೇವರು. ಇದನ್ನು ನಾವು ಪ್ರೀತಿಸೋದದೆ. ಯಾಕೆ? ಇದು ಕಾಣಿಸ್ತದೆ. ಇದೇ ನಮಗೆ ನಮ್ಮ ಬದುಕಿಗೆ ಎಲ್ಲ ಕೊಡೋದು. ಯಾರು ಕೊಡ್ತಾರ ಹೇಳಿ? ನಮಗೆ ಎಲ್ಲ ಸಿಗೋದು ನಿಸರ್ಗದಿಂದ. ದೇವರಂದ್ರೇನು? ಯಾರು ಕೊಡ್ತಾರ? ಮಹಾದಾನಿ ಕೂಡಲ ಸಂಗಮ ದೇವ. ಈ ಜಗತ್ತು ನಿಸರ್ಗ ನಮಗೆ ಎಲ್ಲವನ್ನ ಕೊಡೋದರಿಂದ ಈ ಜಗತ್ತು
ಜಗತ್ತನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು. ಅದು ದೇವರು. ಮನೆಯೊಳಗೆ ಒಂದು ದೀಪ ಉರಿತಿದ್ರೆ ಅದೇ ದೇವರು. ಮನೆಯ ಸುತ್ತಮುತ್ತ ಒಂದು ತೋಟ, ಕೈದೋಟದಲ್ಲಿ ಏನಾದರೂ ವೃಕ್ಷಗಳು ಬೆಳೆದಿದ್ರೆ, ಹೂಗಂಟೆಗಳು ಬೆಳೆದಿದ್ರೆ ಅವು ನಮ್ಮ ದೇವರು. ಆದ್ದರಿಂದಲೇ ಒಕ್ಕಲಿಗನಿಗೆ ಅಷ್ಟು ಬಹಳ ಬೆಲೆ. ಭಾರತ ದೇಶದೊಳಗೆ ಆತ ಭೂಮಿಯನ್ನು ಪ್ರೀತಿಸ್ತಾನ. ಭೂಮಿಯಲ್ಲಿ ತನ್ನ ಬೆವರನ್ನು ಸುರಿಸ್ತಾನ. ಭೂಮಿಯಲ್ಲಿಯೇ ಮಲಗ್ತಾನ, ಭೂಮಿಯ ಮೇಲೆಯೇ ಬದುಕ್ತಾನ. ಇಂಥ ಒಕ್ಕಲಿಗ ದೇವಾರಾಧಕ. ಆಗ ದೇವರನ್ನ ಪೂಜಿಸೋದು. ಸತ್ಯಂಬುವುದ ಮಾತಿನಲ್ಲಿ ದೇವಸತ್ವ ಇರಲಿ, ದೇವ ಇರಲಿ, ಸತ್ಯ ಇರಲಿ. ಮನಸ್ಸಿನಲ್ಲಿ ಸತ್ಯ ಇರಲಿ, ಕೃತಿಗಳಲ್ಲಿ ಸತ್ಯ ಇರಲಿ. ಇದೆಲ್ಲ ನಾವು ಮಾಡೋದು ಯಾವುದಕ್ಕಾಗಿ? ದೇವನಿಗಾಗಿ ಅನ್ನುವ ಭಾವ. ವ್ಯಾಪಾರ ಮಾಡ್ತಾ ಇದ್ರೆ ನಾನೇನು ತೂಗ್ತೇನೆ, ಇದು ದೇವನಿಗಾಗಿ. ಒಕ್ಕಲಿಗ ನಾನೇನು ಉತ್ತೇನೆ, ಬಿತ್ತೇನೆ, ಇದು ದೇವನ ಆರಾಧನೆ. ಎಲ್ಲೇ ನಾವು ಕೆಲಸ ಮಾಡಲಿ ಮನೆಯೊಳಗೆ, ಅಲ್ಲಿ ಮನೆಯಲ್ಲಿಯೇ ದೇವನ ಆರಾಧನೆ. ಇದೇನು ಅಡಿಗೆ ಮಾಡ್ತೇನೆ, ಇದು ದೇವನ ಪ್ರಸಾದ. ಆ ಭಾವ ಇತ್ತು ಅಂದರೆ ಸತ್ಯದ ಪ್ರೇಮ, ದೇವ ಪ್ರೇಮ. ಸತ್ಯಂಬುವುದ ಸಣ್ಣ ಶಬ್ದ ಇದ್ದರೂ ಅರ್ಥ ವ್ಯಾಪ್ತಿ ಬಹಳಷ್ಟು. ಅವರು ಋಷಿಗಳು ಹೇಳಿದರು ಸತ್ಯಂಬುವುದ. ಯಾಕೆ? ಸತ್ಯವೇ ಶ್ರೇಷ್ಠವಾದ ಧರ್ಮ. ಸತ್ಯ ಪ್ರೇಮವೇ ಧರ್ಮ. ಸತ್ಯದ ಪ್ರೇಮದ, ಸತ್ಯದ ಆರಾಧನೆಯೇ ಪೂಜೆ. ಇಂಥ ಸತ್ಯ ದೇವನನ್ನ ಪ್ರೀತಿಸು. ಜಗತ್ತನ್ನ ಪ್ರೀತಿಸು. ಇದು ಸತ್ಯ ದೇವನ ಅಭಿವ್ಯಕ್ತ ರೂಪ. ಇದನ್ನ ಪ್ರೀತಿಸು. ಎಲ್ಲ ವಸ್ತುಗಳನ್ನು ಪ್ರೀತಿಸೋದು ಬೇರೆ, ಜಗತ್ತನ್ನ ಪ್ರೀತಿಸೋದು ಬೇರೆ. ನಮ್ಮದಾಗಬೇಕಂತ ಎಲ್ಲದ ಹೇಳಿ? ಎಲ್ಲದ? ಸೂರ್ಯ ನಮ್ಮವ ಅಲ್ಲ, ನಮ್ಮವನೇ. ಭೂಮಿ ನಮ್ಮದ ಅಲ್ಲ, ನಮ್ಮದೇ. ನೀರು ನಮ್ಮದಲ್ಲ, ನಮ್ಮದೇ. ಎಲ್ಲರದು. ಎಂಥ ಜಗತ್ತು. ಜಗತ್ತನ್ನು ನೋಡಿ ಸಂತೋಷ ಪಡಬೇಕು ಮನುಷ್ಯ. ಹಾಗೆ ಪ್ರೀತಿಸೋದು, ಸಂತೋಷ ಪಡೋದು, ಅದನ್ನು ಆಧರಿಸೋದಕ್ಕೆ ಸತ್ಯಂಬುವದ. ಆ ಬಳಿಕ ಧರ್ಮಂ ಚರ. ಇದು ಎರಡನೆಯ ಮಾತು ಹೇಳಿದರು. ಮನುಷ್ಯನೇ, ನಿನ್ನ ಕಾರ್ಯಗಳನ್ನು ನೀನು ಚೆನ್ನಾಗಿ ಮಾಡು, ಅದು ಧರ್ಮ. ನಮಸ್ಕಾರ.